ಒಂದು ಮಾಂತ್ರಿಕ ಶಕ್ತಿಯಿಂದ ಒಬ್ಬ ರಾಜ ಎಲ್ಲ ರಾಜ್ಯಗಳನ್ನ ಗೆಲ್ತಾ ಇರ್ಬೇಕಾದ್ರೆ ಅವನಿಂದ ಸೋಲನ್ನ ಅನುಭವಿಸಿದ ಉಳಿದ ಕೆಲವರು ಅವನ ಹತ್ರ ಇರುವ ಮಾಂತ್ರಿಕ ಶಕ್ತಿನ ನಾಶ ಮಾಡಿ ಆ ರಾಜನನ್ನ ಸೋಲ್ಸಿ ಸಾಯಿಸಬೇಕು ಅಂತ ತೀರ್ಮಾನ ಮಾಡಿ ಒಬ್ಬ ಶಕ್ತಿಶಾಲಿ ಯೋಧನನ್ನ ನೇಮಕ ಮಾಡ್ತಾರೆ. ಆ ಯೋಧ ಆ ರಾಜನನ್ನ ಸಾಯಿಸ್ತಾನ ಇಲ್ಲ ಅವನೇ ಸಾಯ್ತಾನ ಅನ್ನೋದೇ ಈ ಮೂವಿನ ಸ್ಟೋರಿ. ಅಂದಾಗೆ ನಾವಿವಾಗ ನೋಡ್ತಿರೋ ಮೂವಿ ದ ಸ್ಕಾರ್ಪಿಯನ್ ಕಿಂಗ್. ಈ ಮೂವಿ ಖಂಡಿತವಾಗ್ಲೂ ತುಂಬಾ ಅಡ್ವೆಂಚರ್ ಆಗಿದೆ, ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ಮೂವಿ ಒಳಗಡೆ ಎಂಟ್ರಿ ಹಾಕೋಣ. ಮೂವಿ ಪ್ರಾರಂಭದಲ್ಲಿ ಒಬ್ಬ ಟ್ರೈಬಲ್ ಲೀಡರ್ ಕೆಲವರನ್ನ ಸೋಲ್ಸಿ ಅವನ ಗುಂಪಿನ ಜೊತೆ ಪಾರ್ಟಿ ಮಾಡ್ತಾ ಇರ್ತಾನೆ. ಆದ್ರೆ ನೆಕ್ಸ್ಟ್ ಅಕಾಡಿಯರನ್ನ ಸೋಲ್ಸ್ಬೇಕು ಅಂತ ಅವರ ಗುಂಪಿನ ಮುಖ್ಯಸ್ಥನನ್ನ ತಂದು ಅಲ್ಲಿ ಕಟ್ಟಿ ಹಾಕಿ ಅವನನ್ನ ಸಾಯಿಸೋದಕ್ಕೆ ಹೋಗ್ತಿರ್ಬೇಕಾದ್ರೆ ಅಕಾಡಿಯನ್ನರ ಗುಂಪಿನ ಲೀಡರ್ ಆದ ಮತಾಯಸ್ ಪಾತ್ರದಲ್ಲಿರುವ ರಾಕ್ ಅಲ್ಲಿಗೆ ಬರ್ತಾನೆ. ಅವಾಗ ಅವನು ಅಲ್ಲಿದ್ದವ್ರನ್ನೆಲ್ಲ ಸಾಯಿಸಿ ಅವನ ಅಣ್ಣನಾದ ಜೇಸಪ್ ನ ಬಿಡಿಸ್ಕೊಂಡು ಹೋಗ್ತಾನೆ. ನಂತರ ಒಂದು ಮಾಂತ್ರಿಕ ಶಕ್ತಿಯಿಂದ ಅನೇಕ ದೇಶಗಳನ್ನ ಯುದ್ಧದಲ್ಲಿ ಸೋಲ್ಸ್ತಿರುವ ಮೆಮ್ನೋನ ತೋರಿಸ್ತಾರೆ. ಅವನು ಒಬ್ಬ ದೊಡ್ಡ ಶಕ್ತಿಶಾಲಿ ಕತ್ತಿ ವರ್ಷೆ ಮಾಡುವ ರಾಜನಾಗಿರ್ತಾನೆ. ಅವನ ವಿರುದ್ಧ ಯಾರ್ಯಾರು ನಿಲ್ತಾರೋ ಅವ್ರನ್ನೆಲ್ಲ ಸಾಯಿಸ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ಮೆಮ್ನೋನಿಂದ ಸೋಲನ್ನ ಅನುಭವಿಸಿದ ಪಿಲೋಸ್ ಅನ್ನೋ ರಾಜ ಮತ್ತೆ ಅವನ ಮೇಲೆ ಯುದ್ಧ ಮಾಡೋದಕ್ಕೆ ನೂಬಿಯನ್ ರಾಜನಾದ ಬೆಲ್ತಜಾರ್ ನ ಸಹಾಯ ಕೇಳೋದಕ್ಕೆ ಅಲ್ಲಿಗೆ ಕರೆಸಿರ್ತಾನೆ. ಆದ್ರೆ ಮೆಮ್ನೋನ್ ನ ಶಕ್ತಿ ಬಗ್ಗೆ ಮೊದಲೇ ತಿಳಿದಿದ್ದಂತ ಬೆಲ್ತಜಾರ್ ಮೆಮ್ನೋನ್ ನ ವಿರುದ್ಧ ಯುದ್ಧಕ್ಕೆ ನಮ್ಮ ಸೈನಿಕರನ್ನ ಕಳಿಸೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪಿಲೋಸ್ ನ ಮಗ ತಾಕ್ಮೇಟ್ ನೀನು ರಾಜನೇ ಅಲ್ಲ ಅಂತ ಹೇಳ್ತಾನೆ. ಅವಾಗ ಬೆಲ್ತಜಾರ್ ಅವನ ಕೈಯನ್ನ ಹಿಡಿದು ಅವನ ಮುಂದೆ ತಾಕ್ಮೇಟ್ ಕಾಲೂರಿ ಕೂರುವ ಹಾಗೆ ಮಾಡ್ತಾನೆ. ಅಷ್ಟರಲ್ಲಿ ಅಕಾಡಿಯನ್ನರು ಅಲ್ಲಿಗೆ ಬರ್ತಾರೆ. ಅವರನ್ನ ಪಿಲೋಸ್ ಮೆಮ್ನೋನ್ ನ ಹತ್ತಿರ ಇರುವಂತಹ ಮಾಂತ್ರಿಕನನ್ನ ಸಾಯಿಸೋದಕ್ಕೆ ಅಂತ ಅವರಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ನೇಮಕ ಮಾಡಿರ್ತಾನೆ. ಅವರನ್ನ ನೋಡಿದ ಬೆಲ್ತಜಾರ್ ದುಡ್ಡಿಗೋಸ್ಕರ ಒಬ್ರು ಜೀವನ ತೆಗೆಯುವಂತ ಅಕಾಡಿಯನ್ನರಿಗೆ ಈ ಕೆಲಸನ ನೇಮಕ ಮಾಡಿದರ ಅಂತ ಕೇಳ್ತಾನೆ. ಅದಕ್ಕೆ ಪಿಲೋಸ್ ಅವರಿಗೆ ತುಂಬಾ ಪುರಾತನ ಕಾಲದಿಂದಲೂ ಯುದ್ಧದಲ್ಲಿ ಹೋರಾಡುವ ಖತರ್ನಾಕ್ ಸ್ಕಿಲ್ ಗಳು ಗೊತ್ತಿವೆ, ಅದಕ್ಕೆ ಈ ಕೆಲಸಕ್ಕೆ ಇವರೇ ಸರಿ ಅಂತ ಹೇಳ್ತಾನೆ. ಮತ್ತೆ ಆ ಸೈನಿಕರಿಗೆ ಆ ಮಾಂತ್ರಿಕನನ್ನ ಸಾಯಿಸಿದ್ಮೇಲೆ ಮೆಮ್ನೋನ್ ನ ವಿರುದ್ಧ ಹೋರಾಡೋದಕ್ಕೆ ನಿಮ್ಗೆಲ್ಲ ಓಕೆನಾ ಅಂತ ಕೇಳ್ತಾರೆ. ಅದಕ್ಕೆ ಅವರೆಲ್ಲ ಒಪ್ಕೋತಾರೆ. ನೆಕ್ಸ್ಟ್ ಡೇ ಮತಾಯಸ್ ಮತ್ತೆ ಅವನ ಅಣ್ಣ ಮೆಮ್ನೋನ್ ರಾಜ್ಯದಲ್ಲಿರುವ ಮಾಂತ್ರಿಕನನ್ನ ಸಾಯಿಸೋದಕ್ಕೆ ಅಂತ ಹೊರಡ್ತಾರೆ. ರಾತ್ರಿ ಮೆಮ್ನೋನ್ ಮತ್ತೆ ಅವರ ಯೋಧರೆಲ್ಲ ಯುದ್ಧ ಭೂಮಿಲಿ ವಿಶ್ರಾಂತಿ ಪಡಿತಿರ್ಬೇಕಾದ್ರೆ ಮತಾಯಸ್ ಮತ್ತೆ ಅವನ ಅಣ್ಣ ಇಬ್ರು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಂತ್ರಿಕ ಇರುವಂತ ಕುಟೀರ ಹತ್ರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಆರ್ಪಿಡ್ ಅನ್ನೋ ಒಬ್ಬ ವ್ಯಕ್ತಿ ಕುದುರೆನ ಕದಿಯೋದಕ್ಕೆ ಅಂತ ಬಂದು ಮೆಮ್ನೋನ್ ನ ಸೈನಿಕರಿಗೆ ಸಿಗಾಕೊಂಡಿರ್ತಾನೆ. ಅವರು ಅವನನ್ನ ತಲೆ ಕೆಳಗಾಗಿ ಮಾಡಿ ನೇತಾಕಿರ್ತಾರೆ. ಅಲ್ಲಿಗೆ ಮತಾಯಸ್ ಬಂದು ಅಲ್ಲಿದ್ದ ಸೈನಿಕರಿಗೆಲ್ಲ ಹೊಡೆದು ಮಾಂತ್ರಿಕ ಇರುವ ಶಿಬಿರ ಹತ್ರಕ್ಕೆ ಬರ್ಬೇಕಾದ್ರೆ ಮತಾಯಸ್ ನ ಅಣ್ಣನಿಗೆ ಮೆಮ್ನೋನ್ ನ ಸೈನಿಕರು ಬಿಲ್ಲಿನಿಂದ ಹೊಡೆದು ಅವನನ್ನ ಬಂಧಿಸ್ತಾರೆ. ಆದ್ರೆ ಮತಾಯಸ್ ಒಂದು ಶಿಬಿರದ ಮೇಲಕ್ಕೆ ಹೋಗಿ ತಪ್ಪಿಸ್ಕೊಳ್ತಾನೆ. ನಂತರ ಅವನಿಗೆ ಆ ಶಿಬಿರ ಮಾಂತ್ರಿಕನದೇ ಅಂತ ಗೊತ್ತಾಗಿ ಅದ್ರೊಳಗಡೆ ಬಂದು ಆ ಮಾಂತ್ರಿಕನಿಗೆ ಬಿಲ್ಲಿಂದ ಹೊಡಿಬೇಕಾದ್ರೆ ಗೊತ್ತಾಗುತ್ತೆ ಆ ಮಾಂತ್ರಿಕ ಒಂದು ಹುಡುಗಿ ಅಂತ. ಅವಳ ಹೆಸರು ಕಸಾಂಡ್ರಾ ಅಂತ. ಅವಳಿಗೆ ಮತಾಯಸ್ ಅಲ್ಲಿಗೆ ಬರೋದು ಮೊದ್ಲೇ ಗೊತ್ತಿರುತ್ತೆ. ಆದ್ರಿಂದ ಮೆಮ್ನೋನ್ ನ ಸೈನಿಕರು ಅಲ್ಲಿಗೆ ಬಂದು ಅವನನ್ನ ಬಂಧಿಸ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಈ ಕೆಲಸ ಪಿಲೋಸ್ ನ ಮಗ ತಕ್ಮೆಟ್ತು ಅಂತ. ಅವನು ಅವನ ತಂದೆನ ಸಾಯಿಸಿ ಮೆಮ್ನೋನ್ ನ ಜೊತೆ ಬಂದು ಸೇರ್ಕೊಂಡಿರ್ತಾನೆ. ನೆಕ್ಸ್ಟ್ ಟೈಮ್ ಮತಾಯಸ್ ಮತ್ತೆ ಆರ್ಪಿಡ್ ಇಬ್ರನ್ನ ಮೆಮ್ನೋನ್ ನ ಸೈನಿಕರು ಅವರ ಕತ್ತಿನವರೆಗೂ ಒಂದು ಗುಂಡಿ ಒಳಗಡೆ ಹಾಕಿ ಮುಚ್ಚಿರ್ತಾರೆ. ಅವರ ಸುತ್ತೆಲ್ಲ ದೈತ್ಯಕಾರದ ಇರುವೆಗಳ ಗೂಡಿರುತ್ತೆ. ಅಲ್ಲಿಗೆ ಒಬ್ಬ ಸೈನಿಕ ಬಂದು ಬೆಂಕಿನ ಆ ಇರುವೆ ಗೂಡಿನ ಒಳಗಡೆ ಆಗ್ತಾ ಇರ್ತಾನೆ. ಇನ್ನೊಬ್ಬ ಅವರನ್ನೇ ನೋಡ್ತಾ ಕುಡಿತಾ ಇರ್ತಾನೆ. ಆ ಸೈನಿಕ ಬೆಂಕಿನ ಇರುವೆ ಗೂಡೊಳಗಡೆ ಹಾಕಿದ್ರಿಂದ ಆ ಇರುವೆಗಳೆಲ್ಲ ಹೊರಗೆ ಬಂದು ಮತಾಯಸ್ ಮತ್ತೆ ಆರ್ಪಿಡ್ ನ ಹತ್ರಕ್ಕೆ ಬರ್ತಾ ಇರ್ತವೆ. ಅಷ್ಟರಲ್ಲಿ ಆರ್ಪಿಡ್ ಆ ಮಣ್ಣಿನಿಂದ ಹೊರಗಡೆ ಬಂದು ಅಲ್ಲಿದ್ದ ಸೈನಿಕರಿಗೆಲ್ಲ ಹೊಡೆದು ಮತಾಯಸ್ ನ ಅದ್ರೊಳಗಡೆಯಿಂದ ಬಿಡಿಸ್ತಾನೆ. ನಂತರ ಮತಾಯಸ್ ಅವನ ಅಣ್ಣನನ್ನ ಮೆಮ್ನೋನ್ ಸಾಯಿಸಿದಕ್ಕೆ ಅವನನ್ನ ಇವನು ಸಾಯಿಸಬೇಕು ಅಂತ ಅವನ ರಾಜ್ಯದ ಕಡೆ ಹೋಗ್ತಾನೆ. ಮೆಮ್ನೋನ್ ಕಸಾಂಡ್ರಾ ಹತ್ರ ಬಂದು ಅವಳ ಮಾಂತ್ರಿಕ ಶಕ್ತಿಯಿಂದ ಮುಂದೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾನೆ. ಅವಾಗ ಅವಳು ಪಶ್ಚಿಮದಲ್ಲಿ ನಿಮ್ಮ ಸೈನಿಕರು ಎಲ್ಸಿಎಸ್ ನ ಸೋಲ್ಸಿ ವಶಕ್ಕೆ ಪಡಿತಾರೆ ಅಂತ ಹೇಳ್ತಾಳೆ. ಅದರಿಂದ ಮೆಮ್ನೋನ್ ಅಲ್ಲಿದ್ದ ಸೈನಿಕರಿಗೆ ಅಲ್ಲಿಗೆ ನಮ್ಮ ಸೈನಿಕರನ್ನ ಕಳಿಸಿ ಅಂತ ಹೇಳ್ತಾನೆ. ನಂತರ ಕಸಾಂಡ್ರಾಗೆ ನೀನು ನನ್ನನ್ನ ಕ್ರೂರಿ ಅಂತ ತಿಳ್ಕೊಬಹುದು, ಆದ್ರೆ ನಿನ್ಗೆ ಗೊತ್ತಿಲ್ಲ ಈ ಗೋಡೆಯಿಂದ ಹೊರಗಡೆ ಹೃದಯಹೀನ ನಿರ್ಲಕ್ಷ್ಯ ಘೋರ ಜನರಿದ್ದಾರೆ, ಅವ್ರನ್ನೆಲ್ಲ ನಾನು ಚೇಂಜ್ ಮಾಡ್ತೀನಿ. ಈ ದೇಶದಲ್ಲಿ ಸಾವಿರಾರು ವರ್ಷಗಳು ಉಳಿಯುವಂತ ಕಾನೂನ ನಾನು ತರ್ತೀನಿ. ಮತ್ತೆ ಅವಾಗ ನಿನ್ನ ನನ್ನ ರಾಣಿಯನ್ನಾಗಿ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕಸಾಂಡ್ರಾ ನಾನು ನಿನ್ನ ಮದುವೆಯಾಗಿ ನಿನ್ನ ಜೊತೆ ಸೇರಿದ್ರೆ ನನ್ನ ದಿವ್ಯ ದೃಷ್ಟಿ ಶಕ್ತಿನ ಕಳ್ಕೊತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮೆಮ್ನೋನ್ ಅವಾಗ ಆ ಶಕ್ತಿ ನನಗೆ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಮತಾಯಸ್ ಮತ್ತೆ ಆರ್ಪಿಡ್ ಇಬ್ರು ಹೇಗೋ ಮಾಡಿ ಮೆಮ್ನೋನ್ ಇರುವಂತ ರಾಜ್ಯದೊಳಗಡೆ ಬರ್ತಾರೆ. ನಂತರ ಆರ್ಪಿಡ್ ನ ಒಂದ್ ಕಡೆ ಬಿಟ್ಟು ಮತಾಯಸ್ ಮೆಮ್ನೋನ್ ಇರುವಂತ ಕೋಟೆ ಒಳಗಡೆ ಬರ್ಬೇಕಾದ್ರೆ ಒಂದು ಚಿಕ್ಕ ಹುಡುಗ ಬಂದು ಅವನ ಹತ್ರ ಇರುವಂತ ಹಣದ ಚೀಲನ ಓದ್ಕೊಂಡು ಹೋಗ್ತಾನೆ. ಆ ಚಿಕ್ಕ ಹುಡುಗನ ಮತಾಯಸ್ ಹಿಡಿದು ಅವನ ಸಹಾಯದಿಂದ ಮೆಮ್ನೋನ್ ಇರುವಂತ ಜಾಗನ ತಿಳಿದು ಆ ಕೋಟೆ ಒಳಗಡೆ ಹೋಗ್ಬೇಕಾದ್ರೆ ಅವರಿಗೆ ಅಲ್ಲಿ ಸೈನಿಕರು ಬರ್ತಿರೋದು ಗೊತ್ತಾಗಿ ಅಲ್ಲೇ ಪಕ್ಕದಲ್ಲಿರುವ ಒಂದು ರೂಮ್ ನೊಳಗಡೆ ಹೋಗ್ತಾರೆ. ಅಲ್ಲಿ ಒಬ್ಬ ವಿಜ್ಞಾನಿ ಚೈನೀಸ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಸ್ಫೋಟಕ ಆಗುವ ಒಂದು ಮದ್ದು ಗುಂಡಿನ ಪೌಡರ್ ಅನ್ನ ಕಂಡಿಡಿತಿರ್ತಾನೆ. ಅವನಿಂದ ಮತಾಯಸ್ ಮೆಮ್ನೋನ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಆ ಕೋಟೆ ಮೇಲಕ್ಕೆ ಹತ್ತಿ ಬರ್ತಾನೆ. ಆ ಕೋಟೆ ಒಳಗಡೆ ಮೆಮ್ನೋನ್ ಕೆಲವು ವಿದ್ಯೆಗಳ ತರಬೇತಿ ತಗೋತಾ ಇರ್ತಾನೆ. ಮೆಮ್ನಾನ್ಗೆ ಮತಾಯಸ್ ಬಿಲ್ ನಿಂದ ಹೊಡೆಯೋಷ್ಟರಲ್ಲಿ ಅವನಿಗೆ ಹೆಲ್ಪ್ ಮಾಡಿದ ಮಗು ಆ ಕೋಟೆ ಒಳಗಡೆ ಕಳ್ತನ ಮಾಡಿದೆ ಅಂತ ಮೆಮ್ನೋನ್ ನ ಸೈನಿಕರು ಹಿಡಿದು ಅವನ ಹತ್ರಕ್ಕೆ ಕರ್ಕೊಂಡ್ ಬರ್ತಾರೆ. ಅವಾಗ ಮೆಮ್ನೋನ್ ಆ ಮಗುವಿನ ಕೈಯನ್ನ ಕತ್ತರಿಸಿ ಅಂತ ಹೇಳ್ತಾನೆ. ಅವಾಗ ಮತಾಯಸ್ ಮೆಮ್ನೋನ್ಗೆ ಹೊಡೆಯೋದನ್ನ ಬಿಟ್ಟು
ಬಿಟ್ಟು ಮಗು ಕೈನ ಕತ್ತರಿಸುತ್ತಿದ್ದ ಸೈನಿಕರಿಗೆ ಹೊಡಿತಾನೆ. ಅವಾಗ ಮೆಮ್ನೋನ್ನ ಸೈನಿಕರು ಅವನಿಗೆ ಬಿಲ್ಲುಗಳಿಂದ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮತಾಯಸ್ ಅಲ್ಲಿಂದ ತಪ್ಪಿಸ್ಕೊಂಡು ಮೊದ್ಲೇ ಹೋಗಿದ್ದಂತ ಸೈಂಟಿಸ್ಟ್ ರೂಮ್ ಗೆ ಬರ್ತಾನೆ. ಅಲ್ಲಿ ಆ ಸೈಂಟಿಸ್ಟ್ ವಸ್ತುಗಳನ್ನ ವೇಗವಾಗಿ ಸರಬರಾಜು ಮಾಡುವಂತ ಒಂದು ಇನೋವೇಷನ್ ಅನ್ನ ಕಂಡಿಡ್ದಿರ್ತಾನೆ. ಅದರ ಸಹಾಯದಿಂದ ಮತಾಯಸ್ ಅಲ್ಲಿಂದ ಹೊರಗಡೆ ಬರ್ತಾನೆ. ಆದ್ರೆ ಅವನು ಮೆಮ್ನೋನ್ನ ರಾಣಿಯರು ಇರುವಂತ ಕೋಣೆ ಒಳಗಡೆ ಬಂದು ಬೀಳ್ತಾನೆ. ಅವಾಗ ಅವರೆಲ್ಲ ಮತಾಯಸ್ನ ಆಯುಧಗಳನ್ನೆಲ್ಲ ಉಪಾಯದಿಂದ ತೆಗಿತಾರೆ. ನಂತರ ಅಲ್ಲಿದ್ದ ಸೈನಿಕರನ್ನ ಕರೀತಾರೆ. ಸೈನಿಕರು ಅಲ್ಲಿಗೆ ಬಂದು ಮತಾಯಸ್ನ ಬಂಧಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವನು ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಕೆಸೆಂಡ್ರಾ ಸ್ನಾನ ಮಾಡುವಂತ ಕೋಣೆ ಒಳಗಡೆ ಬರ್ತಾನೆ. ಅವಾಗ ಅವಳು ಸ್ನಾನ ಮಾಡ್ತಿದ್ದ ಕೊಳದ ಒಳಗಡೆಯಿಂದ ಕೆಸೆಂಡ್ರಾ ಜೊತೆ ಹೊರಗಡೆ ಬರ್ತಾನೆ. ಆಮೇಲೆ ಮೆಮ್ನೋನ ಸೈನಿಕರಿಗೆ ಗೊತ್ತಾಗುತ್ತೆ ಸೈಂಟಿಸ್ಟ್ ನ ಕೋಣೆಯ ಕಿಟಕಿಯಿಂದ ಮತಾಯಸ್ ಹೊರಗಡೆ ಹೋಗಿದ್ದಾನೆ ಅಂತ. ಈ ಕಡೆ ಆರ್ಪಿಡ್ ಮತಾಯಸ್ ಸತ್ತೋದ ಅಂತ ತಿಳ್ಕೊಂಡು ಅವನ ಒಂಟೆನ ಕದಿಯೋದಕ್ಕೆ ನೋಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಮತಾಯಸ್ ಕೆಸೆಂಡ್ರಾನ ಕರ್ಕೊಂಡು ಬರ್ತಾನೆ. ಮತಾಯಸ್ ಕೆಸೆಂಡ್ರಾನ ಯಾಕೆ ಕರ್ಕೊಂಡು ಬಂದಿದ್ದಾನೆ ಅಂದ್ರೆ ಮೆಮ್ನೋನ್ ಅವಳನ್ನ ಹುಡುಕೊಂಡು ಆ ಕೋಟೆಯಿಂದ ಹೊರಗಡೆ ಬರ್ತಾನೆ. ಅವಾಗ ಅವನನ್ನ ಮತಾಯಸ್ ಸಾಯಿಸಬಹುದು ಅಂತ ಮೆಮ್ನೋನ್ ಅವನ ಸೈನಿಕರಿಗೆ ಒಂದು ಬಾಣಕ್ಕೆ ಚೇಣುಗಳ ವಿಷ ಹಾಕಿ ಕೊಡ್ತಾನೆ. ಮತ್ತೆ ಅದ್ರ ಜೊತೆ ಸಂದೇಶನ ರವಾನೆ ಮಾಡೋದಕ್ಕೆ ಅಂತ ಒಂದು ಈಗಲ್ನ ಕೊಟ್ಟು ಮತಾಯಸ್ನ ಸಾಯಿಸೋದಕ್ಕೆ ಅಂತ ಕಳಿಸ್ತಾನೆ. ಈ ಕಡೆ ಮತಾಯಸ್ ಕಸಂಡ್ರನ ಕರ್ಕೊಂಡು ಅವನ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಕತ್ಲಾಗುತ್ತೆ. ಆದ್ರಿಂದ ಅವರೆಲ್ಲ ಒಂದ್ ಕಡೆ ಮಲಗ್ತಾರೆ. ಅವಾಗ ಕಸಂಡ್ರಾ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ನೋಡ್ತಾಳೆ. ಆದ್ರೆ ಒಂದು ಹಗ್ಗನ ಅವಳ ಕಾಲಿಗೆ ಕಟ್ಟಿ ಇನ್ನೊಂದ್ ಕಡೆ ಹಗ್ಗನ ಮತಾಯಸ್ ಅವನ ಕಾಲಿಗೆ ಕಟ್ಕೊಂಡಿರ್ತಾನೆ. ಆದ್ರಿಂದ ಅವಳು ಅಲ್ಲಿಂದ ಹೋಗೋದಕ್ಕೆ ಆಗೋದಿಲ್ಲ. ಅವಾಗ ಮತಾಯಸ್ ಅವಳ ಹತ್ರಕ್ಕೆ ಬಂದು ಮೆಮ್ನೋನ್ ಹತ್ರಕ್ಕೆ ನೀನು ಹೋಗ್ಬೇಕಂತ ಕೇಳ್ತಾನೆ. ಅದಕ್ಕೆ ಕೆಸೆಂಡ್ರಾ ಇಲ್ಲ ನಾನು ಅಲ್ಲಿಗೆ ಹೋಗೋದಿಲ್ಲ, ಅವನು ನಾನು ಚಿಕ್ಕವಳಿದ್ದಾಗಿಂದನು ಬಂಧಿಸಿ ಇಟ್ಟಿದ್ದ, ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರೋದಕ್ಕೆ ನನಗೆ ಸಾಧ್ಯ ಆಗಿರ್ಲಿಲ್ಲ. ಇವಾಗ ನೀವು ನನ್ನನ್ನ ಹೊರಗಡೆ ಕರ್ಕೊಂಡು ಬಂದಿದ್ದು ನನಗೆ ತುಂಬಾ ಸಂತೋಷ ಇದೆ ಅಂತ ಹೇಳ್ತಾಳೆ. ಅವಾಗ ಮತಾಯಸ್ ನಿನಗೆ ನಾನು ಕ್ರೂರಿ ಅಂತ ಅನ್ಸಿದ್ರೆ ಇಲ್ಲಿಂದ ಹೋಗ್ಬೋದು ಅಂತ ಅವಳ ಕಾಲಿಗೆ ಕಟ್ಟಿದ್ದ ಹಗ್ಗನ ಬಿತ್ತಾನೆ. ಆದ್ರೆ ಕೆಸೆಂಡ್ರಾ ಅವಾಗ ಅಲ್ಲಿಂದ ಹೋಗೋದಿಲ್ಲ. ನೆಕ್ಸ್ಟ್ ಡೇ ಅವರು ಇನ್ನು ಮುಂದೆ ಮರಳುಗಾಡಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಮೆಮ್ನೋನ್ನ ಸೈನಿಕರು ಬರ್ತಾ ಇರೋದು ಮತಾಯಸ್ಗೆ ಗೊತ್ತಾಗುತ್ತೆ. ಅದಕ್ಕೆ ಮತಾಯಸ್ ಕೆಸೆಂಡ್ರಾ ಮತ್ತೆ ಆರ್ಪಿಡ್ ನ ಅಲ್ಲೇ ಬಿಟ್ಟು ಮೆಮ್ನೋನ್ ಸೈನಿಕರು ಬರ್ತಾ ಇರುವ ಕಡೆಗೆ ಬರ್ತಾನೆ. ಅವನು ಬರ್ಬೇಕಾದ್ರೆ ಅವನ ಹಿಂದೆನೆ ದೊಡ್ಡ ಸ್ಟ್ರೋಮ್ ಬರ್ತಾ ಇರುತ್ತೆ. ಆ ಬಿರುಗಾಳಿ ಒಳಗಡೆ ಮತಾಯಸ್ ಮೆಮ್ನೋನ್ನ ಸೈನಿಕರನ್ನ ಒಬ್ಬೊಬ್ಬರನ್ನಾಗಿ ಸಾಯಿಸ್ತಾ ಇರ್ತಾನೆ. ನಂತರ ಅವರೆಲ್ಲ ಒಂದು ಗುಹೆ ಒಳಗಡೆ ಬರ್ತಾರೆ. ಆ ಗುಹೆ ತುಂಬಾನೇ ಖತರ್ನಾಕ್ ಆಗಿರುತ್ತೆ. ಆ ಗುಹೆ ಒಳಗಡೆ ಮತಾಯಸ್ ಒಬ್ಬೊಬ್ಬರನ್ನೇ ಸಾಯಿಸ್ತಾ ಇರ್ತಾನೆ. ಆದ್ರಿಂದ ಆ ಸೈನಿಕರ ಮುಖ್ಯಸ್ಥ ತಾರಕ್ ಹೊರಗಡೆ ಬಂದು ಧೈರ್ಯ ಇದ್ರೆ ನನ್ನ ಮುಂದೆ ಬಾ ಅಂತ ಕರೀತಾನೆ. ಅವಾಗ ಮತಾಯಸ್ ಅವನ ಮುಂದೆ ಬಂದು ಅವನಿಗೆ ಹೊಡಿಬೇಕಾದ್ರೆ ಅವನಿಗೆ ತಾರಕ್ ಮೆಮ್ನೋನ್ ಕೊಟ್ಟಿದ್ದ ಚೇಣುಗಳ ವಿಷದಿಂದ ಮಾಡಿದ ಬಾಣನ ಮತಾಯಸ್ನ ಕಾಲಿಗೆ ಚುಚ್ತಾನೆ. ಸ್ವಲ್ಪ ಸಮಯದ ನಂತರ ಬಿರುಗಾಳಿ ಎಲ್ಲ ಕಮ್ಮಿ ಆಗುತ್ತೆ. ಅವಾಗ ಕಸೆಂಡ್ರಾ ಮತ್ತೆ ಆರ್ಪಿಡ್ ಮೇಲಕ್ಕೆ ಎದ್ದು ಮತಾಯಸ್ ಎಲ್ಲಿ ಅಂತ ನೋಡ್ತಾ ಇರ್ಬೇಕಾದ್ರೆ ಮತಾಯಸ್ ಅಲ್ಲೇ ಪಕ್ಕದಲ್ಲೇ ಎದ್ದು ನಿಲ್ತಾನೆ. ಆದ್ರೆ ಅವನ ಬಾಡಿನಲ್ಲಿ ಚೇಣುಗಳ ವಿಷ ಸ್ಪ್ರೆಡ್ ಆಗಿದ್ರಿಂದ ಅವನು ಅಲ್ಲೇ ಬಿದ್ದೋಗ್ತಾನೆ. ರಾತ್ರಿ ಅವನಿಗೆ ಜ್ವರ ಬಂದಿರುತ್ತೆ. ಅವಾಗ ಕಸೆಂಡ್ರಾಗೆ ಅವನ ಬಾಡಿನಲ್ಲಿರುವುದು ವಿಷ ಅಂತ ಗೊತ್ತಾಗಿ ಅವಳ ಶಕ್ತಿಯಿಂದ ಮತಾಯಸ್ನ ಬಾಡಿನಲ್ಲಿರುವ ವಿಷನೆಲ್ಲ ಅವಳ ಬಾಡಿಗೆ ಬರುವ ಹಾಗೆ ಮಾಡ್ತಾಳೆ. ಆದ್ರಿಂದ ಬೆಳಿಗ್ಗೆ ಆಗೋಷ್ಟರಲ್ಲಿ ಮತಾಯಸ್ ಸರಿಯಾಗಿರ್ತಾನೆ. ಅವನನ್ನ ಕೆಸೆಂಡ್ರಾನೇ ಉಳಿಸಿದ್ದು ಅಂತ ಆರ್ಪಿಡ್ ಹೇಳ್ತಾನೆ. ಅವಾಗ ಮತಾಯಸ್ ಅವಳನ್ನ ಯಾಕೆ ನನ್ನನ್ನ ಕಾಪಾಡದೆ ಅಂತ ಕೆಸೆಂಡ್ರಾಗೆ ಕೇಳ್ತಾನೆ. ಅದಕ್ಕೆ ಕೆಸೆಂಡ್ರಾ ಯಾಕಂದ್ರೆ ನೀವು ಮೆಮ್ನೋನಿಂದ ಅನೇಕ ಜನಗಳನ್ನ ಕಾಪಾಡಬೇಕಾಗಿದೆ ಅಂತ ಹೇಳ್ತಾಳೆ. ಅವಾಗ ಮತಾಯಸ್ ತಾರಕ್ ಹತ್ರ ಕುಳಿತಿದ್ದ ಈಗಲ್ನ ಕಾಲಿಗೆ ತಾರಕ್ನ ಡಾಲರ್ ನ ಹಾಕಿ ಮೆಮ್ನೋನ್ ಹತ್ರಕ್ಕೆ ಕಳಿಸ್ತಾನೆ. ಮೆಮ್ನೋನ್ ಆ ಈಗಲ್ ತಂದಿರುವ ಡಾಲರ್ ನ ನೋಡಿ ಎಲ್ಲ ಉತ್ತಮವಾಗಿ ನಡೀತಾ ಇದೆ. ಇವಾಗ ನಮ್ಮ ಯೋಜನೆಗಳನ್ನ ನಾವು ಜಾಸ್ತಿ ಮಾಡಬೇಕಾಗಿದೆ. ಆದ್ರಿಂದ ನಮ್ಗೆ ಮುಂದೆ ಸಿಗುವ ವಿಜಯನ ನಾಳೆ ರಾತ್ರಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾನೆ. ಮತಾಯಸ್ ಕೆಸೆಂಡ್ರಾ ಮತ್ತೆ ಆರ್ಪಿಡ್ ಎಲ್ರು ಬರ್ಬೇಕಾದ್ರೆ ಒಂದ್ ಕಡೆ ಮೆಮ್ನೋನ್ ಅರಮನೆಯಲ್ಲಿದ್ದ ಸೈಂಟಿಸ್ಟ್ ಅವರಿಗೆ ಸಿಗ್ತಾನೆ. ಅವನು ಅಲ್ಲಿ ಅವನ ಫಾರ್ಮುಲಾನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ಅವನು ಮತಾಯಸ್ ಕೆಸೆಂಡ್ರಾ ಮತ್ತೆ ಆರ್ಪಿಡ್ ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಮತ್ತೆ ಅವರಿಗೆ ಅವನ ಫಾರ್ಮುಲಾ ವರ್ಕ್ ಆಗಿರೋದನ್ನ ಹೇಳ್ತಾ ಇರ್ತಾನೆ. ನಂತರ ಅವರಿಗೆಲ್ಲ ಬಾಯಾರಿಕೆ ಆದ್ರಿಂದ ನೀರನ್ನ ಕುಡಿಯೋದಕ್ಕೆ ಅಂತ ಬರ್ತಾರೆ. ಅವಾಗ ಅಲ್ಲಿ ಅವರನ್ನ ಅಲ್ಲಿನ ಕಾಡಿನ ಜನಗಳು ಬಂಧಿಸಿ ಅವರು ವಾಸವಾಗಿರುವ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ಜಾಗಕ್ಕೆ ಬೆಲ್ತಜರ್ ರಾಜ ಆಗಿರ್ತಾನೆ. ಅಲ್ಲಿ ಮೆಮ್ನೋನ್ನ ದಾಳಿಗೊಳಗಾದ ಎಲ್ಸಿಯ ರಾಣಿ ಕೂಡ ಇರ್ತಾಳೆ. ಬೆಲ್ತಜರ್ ಮತಾಯಸ್ ನ ನೋಡಿ ಅವನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಮತಾಯಸ್ ಅವನನ್ನ ಸೋಲ್ಸಿ ಬೆಲ್ತಜರ್ಗೆ ನೀನು ನನ್ನ ಅಣ್ಣನ್ ತರ ಅಂತ ಹೇಳ್ತಾನೆ. ಅದಕ್ಕೆ ಬೆಲ್ತಜರ್ ನೀನು ಯಾಕೆ ಕೆಸೆಂಡ್ರಾನ ಇಲ್ಲಿಗೆ ಕರ್ಕೊಂಡು ಬಂದೆ, ಅವಳನ್ನ ಹುಡುಕೊಂಡು ಇವಾಗ ಮೆಮ್ನೋನ್ ಇಲ್ಲಿಗೆ ಬರ್ತಾನೆ. ಆದ್ರಿಂದ ಅವರ ಸೈನಿಕರು ಇಲ್ಲಿಗೆ ಬಂದು ನನ್ನ ಈ ಜನಗಳನ್ನೆಲ್ಲ ಸಾಯಿಸ್ತಾರೆ, ಅದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮತಾಯಸ್ ನೀವು ಇಲ್ಲಿ ಎಷ್ಟು ದಿನ ಅಂತ ಅಡಗಿ ಕೂರ್ತೀರಾ, ನಾವೆಲ್ಲ ಒಟ್ಟಾಗಿ ಮೆಮ್ನೋನ್ ವಿರುದ್ಧ ಹೋರಾಡಿ ಅವನನ್ನ ಸೋಲ್ಸಿ ಸಾಯಿಸೋಣ, ನಮ್ಗೆ ನಿಮ್ಮೆಲ್ಲರ ಸಹಾಯ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಬೆಲ್ತಜರ್ ಕೂಡ ಒಪ್ಕೊಳ್ತಾನೆ. ಆ ರಾತ್ರಿ ಕೆಸೆಂಡ್ರಾ ಮುಂದೆ ಮೆಮ್ನೋನ್ ಮತ್ತೆ ಅವನ ಸೈನಿಕರು ಅಲ್ಲಿಗೆ ಬಂದು ಅಲ್ಲಿದ್ದ ಜನಗಳನ್ನೆಲ್ಲ ಸಾಯಿಸೋದನ್ನ ಅವಳ ದಿವ್ಯ ಶಕ್ತಿಯಿಂದ ನೋಡ್ತಾಳೆ. ಅದನ್ನ ಮತಾಯಸ್ಗೆ ಹೇಳೋದಕ್ಕೆ ಅಂತ ಅವನ ಕುಟೀರದೊಳಗಡೆ ಹೋಗಿ ಈ ವಿಷಯನ ಅವನಿಗೆ ಹೇಳ್ತಾಳೆ. ಅವಾಗ ಮತಾಯಸ್ ಮೆಮ್ನೋನ್ನ ಸಾವು ನನ್ನ ಕೈಯಿಂದಲೇ ಅಂತ ಹೇಳ್ತಾನೆ. ಅದಕ್ಕೆ ಕೆಸೆಂಡ್ರಾ ಮತಾಯಸ್ನ ಕೈಯನ್ನ ಹಿಡಿದು ಅವಳ ದಿವ್ಯ ಶಕ್ತಿಯಿಂದ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ನೋಡ್ತಾಳೆ. ಅವಾಗ ಕೆಸೆಂಡ್ರಾಗೆ ಮತಾಯಸ್ಗೆ ಒಬ್ಬ ಬಂದು ಬಿಲ್ಲಿನಿಂದ ಹೊಡೆಯೋದು ಕಾಣುತ್ತೆ. ಅದಕ್ಕೆ ಅವಳು ನೀವು ಮೆಮ್ನೋನ್ನ ವಿರುದ್ಧ ಹೋರಾಡಿದ್ರೆ ನೀವು ಖಂಡಿತ ಸತ್ತೋಗ್ತೀರಾ, ಇದು ನಿಮ್ಮ ಭವಿಷ್ಯ ಅಂತ ಹೇಳ್ತಾಳೆ. ಅದಕ್ಕೆ ಮತಾಯಸ್ ನನ್ನ ಭವಿಷ್ಯನ ನಾನೇ ಬರಿತೀನಿ ಅಂತ ಹೇಳ್ತಾನೆ. ಅವಾಗ ಅವರಿಬ್ರು ಅಲ್ಲಿ ಒಂದಾಗ್ತಾರೆ. ಆದ್ರೆ ಮತಾಯಸ್ ಮಲಗಿರ್ಬೇಕಾದ್ರೆ ಕೆಸೆಂಡ್ರಾ ಅಲ್ಲಿಂದ ಎದ್ದು ಮತಾಯಸ್ನ ಒಂಟೆಯ ಸಹಾಯದಿಂದ ಅಲ್ಲಿಂದ ಹೋಗ್ತಾಳೆ. ಯಾಕಂದ್ರೆ ಮೆಮ್ನೋನ್ ಅವಳನ್ನ ಹುಡುಕಿಕೊಂಡು ಅಲ್ಲಿಗೆ
ಅಲ್ಲಿಗೆ ಬಂದು ಅಲ್ಲಿದ್ದ ಜನರನ್ನೆಲ್ಲ ಸಾಯಿಸ್ತಾನೆ ಅಂತ ಅವಳು ಹಾಗೆ ಮಾಡ್ತಾಳೆ. ನೆಕ್ಸ್ಟ್ ಡೇ ಮತಾಯಸ್ಗೆ ಕೆಸೆಂಡ್ರಾ ಮೆಮ್ನೋನ್ ಹತ್ರ ಹೋಗಿದ್ದಾಳೆ ಅಂತ ಗೊತ್ತಾಗಿ ಮೆಮ್ನೋನ್ ಅವಳಿಗೆ ಏನಾದ್ರೂ ತೊಂದರೆ ಮಾಡ್ತಾನೆ ಅಂತ ತಿಳಿದು ಮತಾಯಸ್ ಅವಳನ್ನ ಸೇವ್ ಮಾಡೋದಕ್ಕೆ ಮೆಮ್ನೋನ್ ನ ರಾಜ್ಯದ ಕಡೆ ಹೊರಡ್ತಾನೆ. ಅಲ್ಲಿಗೆ ಬೆಲ್ತಜಾರ್ ಬಂದು ನಾವು ನಿನ್ ಜೊತೆ ಬರ್ತೀವಿ ಅಂತ ಹೇಳ್ತಾನೆ. ಅವಾಗ ಮತಾಯಸ್ ನ ಜೊತೆ ಬೆಲ್ತಜಾರ್, ಎಲ್ಸಿಯ ರಾಣಿ, ಆರ್ಪಿಡ್ ಸೈಂಟಿಸ್ಟ್ ಎಲ್ಲರೂ ಮೆಮ್ನೋನ್ ನ ವಿರುದ್ಧ ಹೋರಾಡೋದಕ್ಕೆ ಅಂತ ಹೊರಡ್ತಾರೆ. ಈ ಕಡೆ ರಾತ್ರಿ ಮೆಮ್ನೋನ್ ಎಲ್ಲರ ಜೊತೆ ಪಾರ್ಟಿ ಮಾಡ್ತಾ ಇರ್ತಾನೆ. ಅವಾಗ ಕೆಸೆಂಡ್ರಾ ಅಲ್ಲಿಗೆ ಬಂದು ಮೆಮ್ನೋನ್ಗೆ ನನ್ಗೆ ಹುಷಾರಿರ್ಲಿಲ್ಲ, ಅದರಿಂದ ಕೆಲವು ದಿನಗಳು ಇಲ್ಲಿಗೆ ಬರೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾಳೆ. ಮೆಮ್ನೋನ್ಗೆ ಕೆಸೆಂಡ್ರಾ ಮತಾಯಸ್ ಜೊತೆ ಹೋಗಿರೋದು ಗೊತ್ತಿರುತ್ತೆ. ಆದ್ರಿಂದ ಅವಳಿಗೆ ನೀನು ಒಳಗಡೆ ಇರು, ನಾನು ಆಮೇಲೆ ಬಂದು ನಿನ್ನನ್ನ ಮಾತಾಡಿಸ್ತೀನಿ ಅಂತ ಹೇಳ್ತಾನೆ. ಹೊರಗಡೆ ಮತಾಯಸ್ ಮತ್ತೆ ಬೆಲ್ತಜಾರ್ ಬಂದು ಮೆಮ್ನೋನ್ ಕೋಟೆಗೆ ಕಾವಲಿದ್ದ ಸೈನಿಕರಿಗೆ ಹೊಡೆದು ಕೋಟೆ ಒಳಗಡೆ ಬರ್ತಾ ಇರ್ತಾರೆ. ತಾಕ್ಮೆಟ್ಗೆ ಮತಾಯಸ್ ಅಲ್ಲಿಗೆ ಬಂದಿರೋದು ಗೊತ್ತಾಗಿ ಆ ಕೋಟೆಯ ಎಲ್ಲಾ ಬಾಗಿಲುಗಳನ್ನ ಕ್ಲೋಸ್ ಮಾಡಿಸ್ತಾ ಇರ್ತಾನೆ. ನಂತರ ಮೆಮ್ನೋನ್ ಕೆಸೆಂಡ್ರಾ ಹತ್ರ ಬಂದು ಅವಳ ದಿವ್ಯ ಶಕ್ತಿ ಇನ್ನೂ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಅಂತ ದೈತ್ಯಕಾರದ ವಿಷಪೂರಿತ ಹಾವುಗಳನ್ನ ತಂದು ಅವುಗಳನ್ನ ಕೆಲವು ಪಾತ್ರೆ ಒಳಗಡೆ ಹಾಕ್ತಾ ಇರ್ತಾನೆ. ಹೊರಗಡೆ ಎಲ್ಸಿಎಸ್ ರಾಣಿ ಮತ್ತೆ ಬೆಲ್ತಜಾರ್ ಸೈಂಟಿಸ್ಟ್ ನಿಂದ ಒಂದು ರಹಸ್ಯ ಮಾರ್ಗನ ತಿಳ್ಕೊಂಡು ಆ ಸೈಂಟಿಸ್ಟ್ ಕಂಡು ಹಿಡಿದಿದ್ದಂತಹ ಸಿಡಿಮದ್ದಿನ ಪೌಡರ್ ಅನ್ನ ಆ ಕೋಟೆ ಒಳಗಡೆ ಸಾಗಿಸ್ತಾ ಇರ್ತಾರೆ. ಮತಾಯಸ್ ಕೋಟೆನ ಹತ್ತಿ ಮೆಮ್ನೋನ್ ಮತ್ತೆ ಕೆಸೆಂಡ್ರಾ ಇರುವ ಜಾಗಕ್ಕೆ ಬರ್ತಾ ಇರ್ತಾನೆ. ಅಲ್ಲಿ ಮೆಮ್ನೋನ್ ಕೆಸೆಂಡ್ರಾನ ಪರೀಕ್ಷೆ ಮಾಡೋದಕ್ಕೆ ಅಂತ 5 ಪಾತ್ರೆಯಲ್ಲಿ ಅವುಗಳನ್ನ ಹಾಕಿ ಒಂದು ಪಾತ್ರೆನ ಮಾತ್ರ ಖಾಲಿ ಬಿಟ್ಟು ಕೆಸೆಂಡ್ರಾಗೆ ನಿನ್ನ ದಿವ್ಯ ಶಕ್ತಿಯಿಂದ ಯಾವ ಪಾತ್ರೆಯಲ್ಲಿ ಹಾವಿಲ್ಲ ಆ ಪಾತ್ರೆ ಒಳಗಡೆ ನಿನ್ನ ಕೈಯನ್ನ ಹಾಕು ಅಂತ ಹೇಳ್ತಾನೆ. ಕೆಸೆಂಡ್ರಾ ಮತಾಯಸ್ ಜೊತೆ ಒಂದಾದ್ರಿಂದ ಅವಳ ದಿವ್ಯ ಶಕ್ತಿ ಹೋಗಿರುತ್ತೆ. ಆದ್ರೂ ಕೂಡ ಹೇಗೋ ಮಾಡಿ ಅವಳು ಆ ಪಾತ್ರೆನ ಕಂಡಿಡ್ದು ಆ ಪಾತ್ರೆ ಒಳಗಡೆ ಕೈಯನ್ನ ಹಾಕ್ತಾಳೆ. ಹೊರಗಡೆ ಬೆಲ್ತಜಾರ್ ಮತ್ತೆ ಮೆಮ್ನೋನ್ ಸೈನಿಕರ ಜೊತೆ ದೊಡ್ಡ ಯುದ್ಧನೇ ನಡೀತಾ ಇರುತ್ತೆ. ಈ ಕಡೆ ಮೆಮ್ನೋನ್ ಮತ್ತೆ ಕೆಸೆಂಡ್ರಾಗೆ ನಿನ್ನ ದಿವ್ಯ ಶಕ್ತಿನ ಯೂಸ್ ಮಾಡಿ ಇದ್ರೊಳಗಡೆಯಿಂದ ಒಂದು ಹಾವನ್ನ ಹೊರಗಡೆ ತೆಗಿ ಅಂತ ಹೇಳ್ತಾನೆ. ಅವಾಗ ಕೆಸೆಂಡ್ರಾ ಧೈರ್ಯ ಮಾಡಿ ಆ ಪಾತ್ರೆ ಒಳಗಡೆಯಿಂದ ಒಂದು ಹಾವನ್ನ ತೆಗಿತಾಳೆ. ಅಷ್ಟರಲ್ಲಿ ಮತಾಯಸ್ ಅಲ್ಲಿಗೆ ಬರ್ತಾನೆ. ಅವಾಗ ಮೆಮ್ನೋನ್ ಮತಾಯಸ್ ಜೊತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವ್ರಗಳ ಮಧ್ಯೆ ದೊಡ್ಡ ಯುದ್ಧ ನಡೆಯುತ್ತೆ. ಇನ್ನೊಂದ್ ಕಡೆ ಸೈಂಟಿಸ್ಟ್ ಮತ್ತೆ ಆರ್ಪಿಡ್ ಸಿಡಿಮದ್ದಿನ ಪೌಡರ್ನ ಆ ಕೋಟೆಯ ಮೇನ್ ಪಿಲ್ಲರ್ ಹತ್ರಕ್ಕೆ ಹಾಕ್ತಾ ಇರ್ತಾರೆ. ಈ ಕಡೆ ಮತಾಯಸ್ ಮತ್ತೆ ಬೆಲ್ತಜಾರ್ ಸೈನಿಕರ ಜೊತೆ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಮೆಮ್ನೋನ್ ಕೆಸೆಂಡ್ರಾನ ಇಟ್ಕೊಂಡು ಬೇರೆ ಕಡೆ ಹೋಗ್ತಾನೆ. ಅವಾಗ ಮತಾಯಸ್ ಅಲ್ಲಿಗೆ ಬಂದು ಮೆಮ್ನೋನ್ ಜೊತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ತಾಕ್ಮೆಟ್ ನ ಬೆಲ್ತಜಾರ್ ಸಾಯಿಸ್ತಾನೆ. ಈ ಕಡೆ ಮೆಮ್ನೋನ್ ಜೊತೆ ಮತಾಯಸ್ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಸೈನಿಕ ಬಂದು ಮತಾಯಸ್ಗೆ ಬಿಲ್ಲಿನಿಂದ ಹೊಡಿತಾನೆ. ಅಷ್ಟರಲ್ಲಿ ಮೆಮ್ನೋನ್ ನ ಸೈನಿಕರೆಲ್ಲ ಆ ಕೋಟೆನ ಕವರ್ ಮಾಡಿ ನಿಂತ್ಕೋತಾರೆ. ಅವಾಗ ಮತಾಯಸ್ ಮೇಲೆ ಎದ್ದು ಅವನಿಗೆ ಚುಚ್ಚಿದ ಬಾಣನ ಹೊರಗಡೆ ತೆಗೆದು ಮೆಮ್ನೋನ್ಗೆ ಹೊಡಿತಾನೆ. ಆ ಬಾಣ ಹೋಗಿ ಮೆಮ್ನೋನ್ಗೆ ಚುಚ್ಚುತ್ತೆ. ಆದ್ರಿಂದ ಅವನು ಆ ಕೋಟೆಯಿಂದ ಕೆಳಗಡೆ ಬೀಳ್ತಾ ಇರ್ಬೇಕಾದ್ರೆ ಆ ಕೋಟೆಯ ಕೆಳಗಡೆ ಸೈಂಟಿಸ್ಟ್ ಇಟ್ಟಿದ್ದ ಪೌಡರ್ಗೆ ಆರ್ಪಿಡ್ ಬೆಂಕಿನ ಹಾಕ್ತಾನೆ. ಅವಾಗ ಅದು ಜೋರಾಗಿ ಬ್ಲಾಸ್ಟ್ ಆಗುತ್ತೆ. ಅದ್ರೊಳಗಡೆ ಮೆಮ್ನೋನ್ ಬಿದ್ದು ಸತ್ತೋಗ್ತಾನೆ. ಅವಾಗ ಮೆಮ್ನೋನ್ ನ ಸೈನಿಕರೆಲ್ಲ ಮತಾಯಸ್ನೇ ರಾಜನನ್ನಾಗಿ ಸ್ವೀಕಾರ ಮಾಡ್ತಾರೆ. ನೆಕ್ಸ್ಟ್ ಡೇ ಬೆಲ್ತಜಾರ್ ಅವನ ರಾಜ್ಯಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಮತಾಯಸ್ ನೀವು ಇಲ್ಲೇ ಇರ್ಬೋದಿತ್ತಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಬೆಲ್ತಜಾರ್ ನಾನು ಇಲ್ಲಿದ್ರೆ ನನ್ನ ರಾಜ್ಯನ ಯಾರು ನೋಡ್ಕೋತಾರೆ ಅಂತ ಅವನು ಅಲ್ಲಿಂದ ಹೋಗ್ತಾನೆ. ಅವಾಗ ಕೆಸೆಂಡ್ರಾ ನನಗೆ ಮುಂದೆ ಈ ರಾಜ್ಯದಲ್ಲಿ ಶಾಂತಿ ನೆಲೆಸೋದನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ, ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಈ ಮೂವಿನಲ್ಲಿ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಮತ್ತೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಇನ್ನು ಅನೇಕ ಅಡ್ವೆಂಚರ್ ಥ್ರಿಲ್ಲಿಂಗ್ ಮೂವಿಗಳು ಕನ್ನಡದಲ್ಲಿ ನಿಮ್ಗೆ ಬೇಕಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಅಡ್ವೆಂಚರ್ ಥ್ರಿಲ್ಲಿಂಗ್ ಮೂವಿ ಜೊತೆ ಸಿಗೋಣ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಕನ್ನಡ ಮೂವಿ ವರ್ಲ್ಡ್.